ನಮಸ್ಕಾರ ವೀಕ್ಷಕರೇ, ಮನುಕುಲದ ಒಳಿತಿಗಾಗಿಯೇ ಇರುವ ಸರಳ ವಾಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಸ್ತು ಅನ್ನೋದು ಬರೀ ಮನೆಗೆ ಮಾತ್ರ ಅಲ್ಲ, ಅಥವಾ ಕಚೇರಿಗೆ ಮಾತ್ರವಲ್ಲ, ಹೋಟೆಲ್ ಉದ್ಯಮಕ್ಕೂ ವಾಸ್ತು ಅನ್ನೋದನ್ನ ಹೇಗೆ ಬಳಕೆ ಮಾಡಬೇಕು, ಇಲ್ಲೊಂದು ಪ್ಯಾಕೇಜ್ ಇದೆ, ನೋಡ್ಕೊಂಡು ಬನ್ನಿ. ಹೋಟೆಲ್ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಇಂಡಸ್ಟ್ರೀಸ್ಗಳಲ್ಲಿ ಪ್ರಮುಖವಾದುದು. ಸಣ್ಣ ಪ್ರಮಾಣದ ಹೋಟೆಲ್ಗಳಿರಬಹುದು ಅಥವಾ ದೊಡ್ಡ ಪ್ರಮಾಣದ ಹೋಟೆಲ್ಗಳಿರಬಹುದು. ಹಲವು ಕುಟುಂಬಗಳು ಈ ಉದ್ಯಮವನ್ನು ಅವಲಂಬಿಸಿವೆ. ಆದರೆ ಹೋಟೆಲ್ ಉದ್ಯಮಿಗಳನ್ನು ಹಲವು ಸಮಸ್ಯೆಗಳು ಕಾಡುತ್ತವೆ. ಎಷ್ಟೇ ಶ್ರಮವಹಿಸಿದರೂ ನಷ್ಟ ಬೆಂಬಿಡದಿರುವುದು, ಆಹಾರ ಪದಾರ್ಥಗಳು ರುಚಿಕರವಾಗಿದ್ದರೂ ಗ್ರಾಹಕರ ಅಭಾವ, ಕಾರ್ಮಿಕರ ಕೊರತೆ, ಹಣಕಾಸಿನ ಬಿಕ್ಕಟ್ಟು, ಕೆಲಸಗಾರರೊಂದಿಗೆ ಉತ್ತಮ ಸಂಬಂಧವಿಲ್ಲದಿರುವುದು, ಹೋಟೆಲ್ನಲ್ಲಿ ಕಳ್ಳತನದ ಸಮಸ್ಯೆ, ಪಾಲುದಾರರಲ್ಲಿ ಬಿಕ್ಕಟ್ಟು. ಈ ಸಮಸ್ಯೆಗಳಿಗೆ ಪರಿಹಾರ ಅವರ ಹೋಟೆಲ್ನಲ್ಲಿಯೇ ಇದೆ ಎನ್ನುತ್ತಾರೆ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು. ಇಂದು ಸಾಕಷ್ಟು ಹಣವನ್ನು ವೆಚ್ಚ ಮಾಡಿ ಹೋಟೆಲ್ಗಳನ್ನು ನಿರ್ಮಿಸುವ ಮೊದಲು ಕಟ್ಟಡದ ರಚನೆ, ಹೋಟೆಲ್ ಒಳವಿನ್ಯಾಸ, ಟೇಬಲ್ ಕುರ್ಚಿಗಳ ವ್ಯವಸ್ಥೆ, ಕ್ಯಾಶ್ ಕೌಂಟರ್ನ ದಿಕ್ಕು ಇತ್ಯಾದಿ ವೈಜ್ಞಾನಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅತಿ ಮುಖ್ಯ. ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಗುರೂಜಿಯವರು ಹೋಟೆಲ್ನ ಮಾಲೀಕರು ಅಥವಾ ಪಾಲುದಾರರಿಗನುಗುಣವಾಗಿ ಹೋಟೆಲ್ ಇದ್ದಲ್ಲಿ ಅಭಿವೃದ್ಧಿ ಖಂಡಿತ ಎನ್ನುವುದನ್ನು ವಿಶ್ಲೇಷಿಸಿದ್ದಾರೆ. ಇಂದು ಅದೆಷ್ಟೋ ಹೋಟೆಲ್ ಉದ್ಯಮಿಗಳು ಸರಳ ವಾಸ್ತುವಿನ ಮೂಲಕ ಸಮಸ್ಯೆಗಳಿಂದ ಮುಕ್ತರಾಗಿ ಲಾಭದ ಸವಿಯನ್ನನುಭವಿಸಿದ್ದಾರೆ. ಸರಳ ವಾಸ್ತು ಅಳವಡಿಸೋದಕ್ಕಿಂತ ಮೊದಲಂದ್ರೆ ನನ್ನ ಶಾಪ್ ಒಳಗಡೆ ಕಸ್ಟಮರ್ ಜೊತೆ ಸ್ವಲ್ಪ ಬಿಹೇವಿಯರ್ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ನೆಗೆಟಿವ್ ಥಿಂಗ್ಸ್ ಆಗ್ತಾ ಇತ್ತು. ಅಂದ್ರೆ ನಾನು ಏನೋ ಹೇಳಿದ್ರು ಅವ್ರು ಸ್ವಲ್ಪ ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅದರ ನಂತರ ಅವ್ರು ಏನು ಮಾತಾಡಿದ್ರು ನನಗೆ ಸ್ವಲ್ಪ ಡಿಫ್ರೆನ್ಸಸ್ ಒಪಿನಿಯನ್ ಬರ್ತಾ ಇತ್ತು. ಅದರ ನಂತರ ಸರಳ ವಾಸ್ತು ಅಳವಡಿಸ ಆದ್ಮೇಲೆ ನನಗೆ ಕಸ್ಟಮರ್ ಕಡೆಯಿಂದನೂ ಚೆನ್ನಾಗಿ ಕೋಪರೇಷನ್ ಬರ್ತಾ ಇದೆ, ಮತ್ತು ಕಸ್ಟಮರ್ ಕಡೆಯಿಂದನೂ ಕೋಪರೇಷನ್ ಬರ್ತಾ ಇದೆ, ಮತ್ತು ನಾನು ಏನು ಮಾತು ಹೇಳ್ತೇನಲ್ಲ ಅವ್ರಿಗೆ ಅದು ಅವರು ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಸರಳ ವಾಸ್ತು ಮಾಡೋಕ್ಕಿಂತ ಮೊದಲು ನಾನು ಯಾವ್ದು ಕೆಲಸ ಕೈ ಹಾಕ್ತಿದ್ದೆಲ್ಲ ಅದು ಕೆಲಸ ಯಾವುದು ಆಗ್ತಾನೆ ಇರಲಿಲ್ಲ. ಮತ್ತೆ ನಾನು 4-5 ಸಲ ಅದು ಟ್ರೈ ಮಾಡೋದು ಬಿಟ್ಬಿಟ್ಟಿದೆ. ಆಕ್ಚುಲಿ ಅದು ಸರಳ ವಾಸ್ತು ಹಾಕಿದ ತಕ್ಷಣ ಅಂದ್ರೆ ಆಫ್ಟರ್ 4 ಮಂತ್ಸ್ ನನಗೆ ಅಲ್ಲಿಂದ ಅಪರ್ಚುನಿಟಿ ತಂತಾನೆ ನನಗೆ ನನ್ನ ಮನೆಯೊಳಗೆ ಮನೆ ಬಾಗಿಲಿಗೆ ಬಂದ್ಬಿಡ್ತದು. ಅದು ಹ್ಯೂಜ್ ಅಮೌಂಟ್ ನನಗೆ ಇಮಿಡಿಯೇಟ್ಲಿ ಯಾವ ತರ ಬಂದ್ಬಿಡ್ತೆ ಅಂದ್ರೆ ಇದೆಲ್ಲ ಸರಳ ವಸ್ತುದೇ ಸ್ವಲ್ಪ ಅಂದ್ರೆ ಇದ್ರ ಪ್ರಕಾರ ನನಗೆ ಅದು ಈಗ 90% ಕೆಲಸ ಅಂತೂ ನಾನು ಮುಗಿದ್ಬಿಟ್ಟಿದೆ. ಈಗ ಓನ್ಲಿ ಹಾರ್ಡ್ಲಿ ಒಂದು 10% ಕೆಲಸ ಅಷ್ಟೇ ಉಳಿದಿದೆ. ಈಗ ಅದು 10% ಕೆಲಸನೂ ಈಗ ನಂದು ಮುಗಿಲಿಕ್ಕೆ ಬಂದ್ಬಿಡ್ತಿದೆ. ಈಗ ನಾನು ಅವ್ರು ಏನು ಕೊಟ್ಟಿದ್ದಾರಲ್ಲ, ನಾನು 100% ಫಾಲೋ ಅಪ್ ಮಾಡಿರೋದ್ರೆ ನಾನು ಸ್ಯಾಟಿಸ್ಫೈಡ್ ಇದ್ದೇನೆ, ಮತ್ತು ನನಗೆ ಅದರಿಂದ ಎಲ್ಲ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಅದರಿಂದ ನಾನು ಚಂದ್ರಶೇಖರ್ ಗುರೂಜಿ ಅವರಿಗೆ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಈ ಮನೆ ಮಾಡಿ 6-7 ವರ್ಷ ಆಯಿತು. ಒಂದು 2-3 ವರ್ಷದಿಂದ ನನಗೆ ಭಾಳ ಪ್ರಾಬ್ಲಮ್ ಕಾಣ್ತಿತ್ತು. ಬಿಸ್ನೆಸ್ಸಲ್ಲಿ ಕೂಡ, ವ್ಯಾಪಾರದಲ್ಲೂ ಕೂಡ ನನಗೆ ಸ್ವಲ್ಪ ವ್ಯತ್ಯಾಸ ಬರ್ತಿತ್ತು, ಮತ್ತು ವ್ಯವಹಾರದಲ್ಲಿ ಕೂಡ ವ್ಯತ್ಯಾಸ ಬರ್ತಿತ್ತು. ಈ ದಿಕ್ಕಿನಲ್ಲಿ ನೀವು ವ್ಯಾಪಾರ ಮಾಡಬೇಕು, ಈ ದಿಕ್ಕಿನಲ್ಲಿ ನೀವು ವ್ಯಾಪಾರ ಹಣ ಕೊಡಬೇಕು, ಯಾರಿಗಾದ್ರು ಕೊಡೋದಾದರೆ ಅಂತೇಳಿ ಎಲ್ಲ ನಮಗೆ ಎಲ್ಲದರ ಬಗೆಯಲ್ಲೂ ಅವರು ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ನಾನು ಕೂಡ ನಡ್ಕೊಂಡು ಬರ್ತೇನೆ. ಮೇನ್ ಡೋರಿಗೆ ನಾನೊಂದು ಕವರೇಜ್ ಬಾಗಿ ಚೇಂಜ್ ಮಾಡಿದ ಮೇಲೆ ನನಗೆ ಒಂದು 90% ನನಗೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸರಳ ವಾಸ್ತು ಮಾಡಿದ ಮೇಲೆ ನನಗೇನು ಟೆನ್ಷನ್ ಇಲ್ಲ. ಯಾಕಂದರೆ ಅದರಿಂದ ಮುಂಚೆ ನಾನು ಮನೆಗೆ ಬರುವಾಗ ಏನಾದರೂ ಒಂದು ಕಿರಿಕಿರಿ ಮಕ್ಕಳದ್ದು ಹೆಣ್ತಿದ್ದು ಏನಾದರೂ ಇರ್ತದೆ. ಅದು ಸರಳ ವಾಸ್ತು ಮಾಡಿದ ಮೇಲೆ ಏನಿಲ್ಲ, ದೇವರ ದಯದಿಂದ ಎಲ್ಲದಕ್ಕೂ ನನಗೆ ಅವ್ರದ್ದೊಂದು ಚಂದ್ರಶೇಖರ್ ಗುರೂಜಿ ಅವ್ರದ್ದೊಂದು ಆಶೀರ್ವಾದ ಅಂತೇಳಿ ನಾನು ಹೇಳ್ಬೋದು. ನಾವು ಸೋತ ಟೈಮ್ನಲ್ಲಿ ಯಾರೂ ಇಲ್ಲ. ಈಗ ಸುಖ ಸಿಕ್ಕುವಾಗ ಆ ಚಂದ್ರಶೇಖರ್ ಗುರೂಜಿ ಅಂದರೆ ಅವರು ನಮ್ಮ ದೇವರ ಪಾಲನೆಗೆ ಬಂದು ನಮಗೆ ವಾಸ್ತು ಶಾಸ್ತ್ರ ಎಲ್ಲ ಹೇಳಿಕೊಂಡು ಅವರು ನಮ್ಮನ್ನು ಮುಂದೆ ಕೊಂಡೋದ್ರು. ಅವರು ನಮ್ಮ ಪಾಲಿಗೆ ಒಂದು ದೇವರ ಸ್ಥಾನದಲ್ಲೇ ನಾವು ಅವರು ಇಡುವುದಕ್ಕೂ ಕಡಿಮೆ ಮಾಡಲಿಕ್ಕಿಲ್ಲ. ಚಂದ್ರಶೇಖರ್ ಗುರೂಜಿನವರಿಗೆ ನನ್ನ ಫ್ಯಾಮಿಲಿ ಮುಖಾಂತರ ನಮಸ್ಕಾರವನ್ನು ನಾನು ಮಾಡ್ತೇನೆ. ನೋಡಿದ್ರೆ
ನೋಡಿದ್ರಲ್ಲ ವೀಕ್ಷಕರೇ, ಅವ್ರ ಹೋಟೆಲ್ಗಳಲ್ಲಿ ಮಾಡುವಂತ ಅಡಿಗೆ ಚೆನ್ನಾಗಿದ್ರು ಕಸ್ಟಮರ್ಸ್ ಹೋಗ್ತಾನೆ ಇಲ್ಲ, ತುಂಬಾ ಲಾಸ್ ಅಲ್ಲಿ ನಡೀತಾ ಇತ್ತು. ಸರಳ ವಾಸ್ತುನ ಅಳವಡಿಸ್ಕೊಂಡ್ಮೇಲೆ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡ್ರಲ್ಲ. ನೀವು ಕೂಡ ನಿಮ್ಮಲ್ಲಿ ಯಾವ್ದಾದ್ರೂ ಪ್ರಶ್ನೆಗಳಿದ್ರೆ ಗುರುಜಿಯವರ ಹತ್ರ ಕೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಾಸ್ತು ತಜ್ಞರಾದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಇನ್ನು ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಹೋಟೆಲ್ ಉದ್ಯಮ ಅಂದ್ರೆ ಹೀಗಿದ್ರೆ ಚೆನ್ನಾಗಿ ನಡೆಯುತ್ತೆ, ಅವರ ಹೆಸರಿಗೆ ಅನುಗುಣವಾಗಿ ಬಾಗ್ಲಾಗಿರ್ಬೋದು ಅಥವಾ ಕ್ಯಾಶ್ ಕೌಂಟರ್ ಆಗಿರ್ಬೋದು, ಅವರ ಹೆಸರಿಗೆ ಮತ್ತೆ ಅವ್ರು ಹುಟ್ಟಿದ ದಿನಾಂಕಕ್ಕೆ ಅನುಗುಣವಾಗಿ ಇದ್ರೆ ಒಳ್ಳೇದಾಗತ್ತೆ, ವಾಸ್ತು ಪ್ರಕಾರವಾಗಿದ್ರೆ ಒಳ್ಳೇದಾಗತ್ತೆ ಅಂತ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಬರೀ ಗಾಜಿನಿಂದನೇ ಮಾಡಿರ್ತಾರೆ, ತುಂಬಾ ಗಾಜನ್ನ ಅಳವಡಿಸ್ಕೊಂಡಿರ್ತಾರೆ, ಕಿಟಕಿ ಬಾಗ್ಲಾಗಿರ್ಬೋದು ಅಥವಾ ಪಾರ್ಟಿಷನ್ ಆಗಿರ್ಬೋದು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗುರುಜಿ? ನೋಡ್ರಿ, ಇಲ್ಲಿ ಎರಡು ತೆರನಾಗಿ ನಾವು ವಿಚಾರ ಮಾಡುವಂಥದ್ದು. ಒಂದು ಗ್ಲಾಸು, ಇನ್ನೊಂದು ಮಿರರ್ ಅಂತ ಬರುತ್ತೆ. ಒಂದು ಪ್ಲೇನ್ ಗ್ಲಾಸ್ದೊಳಗೆ ಸಾಕಷ್ಟು ಡಿಸೈನನ್ನು ಮಾಡ್ತಾರೆ. ಆ ಡಿಸೈನ್ ಮಾಡಿದಂಥದ್ದು ಒಂದು ಅಟ್ರಾಕ್ಟಿವ್ಗೆ ಇದು ಮಾಡ್ತಾರಲ್ಲ, ಅದೇನು ವಾಸ್ತುವಿಂದ ಇಫೆಕ್ಟ್ ಆಕೈತೆ ಅಂತನ್ನೋಂಥದ್ದಲ್ಲ. ಅದು ಒಳ್ಳೆಯ ಒಂದು ಇದು ಅಂತ ತಿಳ್ಕೊಂಡಂತ. ಏನು ಅದ್ರ ಜೊತೆ ಒಂದು ಮಿರರನ್ನು, ಏನು ಕನ್ನಡಿಯನ್ನು ಉಪಯೋಗ ಮಾಡ್ತಾರೆ, ಆ ಕನ್ನಡಿಯನ್ನು ಹೋಟೆಲ್ ಉದ್ಯಮದಲ್ಲಿ ಎಷ್ಟೊಂದು ರೀತಿ ಅಂದರೆ ಅದಕ್ಕೂ ಮೆಥಡ್ಸ್ ಇದ್ದಾವೆ. ಅಂದರೆ ಎಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕಂತ ಅನ್ನೋದು, ಎಲ್ಲಿ ಹಾಕಲಿಕ್ಕೆ ಬರಲ್ಲ. ಆ ಮಿರರನ್ನು ಆ ಹೋಟೆಲ್ದಲ್ಲಿ ಅಳವಡಿಸಿದ್ದಾತಂದರೆ ಅಲ್ಲಿ ಆ ಹೋಟೆಲ್ ಮಾಲೀಕರಿಗೆ ಒಂದು ಒಳ್ಳೆಯ ಒಂದು ಲಾಭಕ್ಕೆ ಅದು ಎಡೆ ಮಾಡಿ ಕೊಡುತ್ತಂತಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಏನ್ರಿ. ಅದಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಎಷ್ಟೋ ಸಲ ನಾವು ಮಿರರ್ ಹಾಕ್ಬೇಕಂತ ತಿಳ್ಕೊಂಡು ಮಿರರ್ ಹಾಕಿಬಿಡ್ತಾರೆ. ಬಟ್ ಈ ಕನ್ನಡಿ ಹಾಕಿರ್ತಾರಲ್ಲ, ಅದು ಯಾವ ರೀತಿ ಒಂದಷ್ಟು ಜಾಗದಲ್ಲಿ ಹಾಕ್ಲಾರ್ದಂಥ ಜಾಗದಲ್ಲಿ ಹಾಕಿಬಿಟ್ರೆ ಅದು ಮತ್ತೊಂದು ನೆಗೆಟಿವ್ ಇಫೆಕ್ಟನ್ನು ಕೊಡುವಂಥ ಚಾನ್ಸ್ ಇರುತ್ತೆ ಏನ್ರಿ. ಎಷ್ಟೋ ಸಲ ಆ ಮುಖ್ಯ ದ್ವಾರದ ಒಳಗಡೆ ಬಂದಾಗ ಎದುರಿಗೆ ಒಂದು ಮಿರರ್ ಹಾಕೊಂಡಿರ್ತಾರೆ. ಅದು ಎಷ್ಟೋ ಸಲ ಅವರು ಈ ಒಂದು ಪ್ರಚಲಿತ ವಾಸ್ತುನಲ್ಲಿ ಆ ರೀತಿ ಹೇಳ್ಕೊಂಡಿದ್ದಾರೆ ಇದ್ದಾರೆ. ಅದು ಒಂದೇಳೆ ಆ ರೀತಿ ಆತಂತ ತಿಳ್ಕೊಳ್ರಿ, ಅದು ಬರುವಂಥ ಎನರ್ಜಿನ ಅದು ಹೊರಗೆ ಹಾಕಿ ಅಂದರೆ ರಿಬಾಂಡ್ ಮಾಡುವಂಥದ್ದು ಅಥವಾ ಎನರ್ಜಿನ ಬಲಾದಾಗ ನೋಡ್ಕೊಳ್ಳುವಂಥ ಮಟ್ಟಿಗೆ ಅದು ಮಿರರ್ ಹೋಗಿಬಿಡುತ್ತೆ. ಅದು ಒಂದು ರೀತಿಯಿಂದ ಅದು ಆ ಹೋಟೆಲ್ ಉದ್ಯಮಕ್ಕೆ ಅದು ನಷ್ಟಕ್ಕೆ ಕಾರಣ ಮಾಡುವಂಥ ಒಂದು ಕೆಲಸ ಮಾಡುತ್ತೆ ಅದೇ ಮಿರರು. ಅಂದರೆ ಮಿರರು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ, ಎಷ್ಟು ಒಳ್ಳೆಯದು ಅಷ್ಟೇ ಅದು ಒಂದು ಕರೆಕ್ಟ್ ಜಾಗದಲ್ಲಿದೆ ಅಷ್ಟೇ ಕೆಟ್ಟದ ರಿಸಲ್ಟನ್ನು ಕೊಡುತ್ತೆ ಅದಕ್ಕೆ ಓವರಾಲ್ ಆಗಿ ಹೇಳ್ಬೇಕಂತಂದರೆ ಮಿರರು ಅಥವಾ ಕನ್ನಡಿ ಒಳಗೆ ಡಿಸೈನ್ ಮಾಡಿಸಿ ಹಾಕುವಂಥದ್ದು ಪ್ರಾಪರ್ ಜಾಗದಾಗ ಇದ್ದದ್ದಾತಂದರೆ ಅದು ಒಂದು ಹೋಟೆಲ್ ಉದ್ಯಮದವರಿಗೆ ಒಂದು ಲಾಭದಾಯಕ ಒಂದು ಇದನ್ನು ತಂದು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಗುರುಜಿ, ನಿರ್ದಿಷ್ಟವಾಗಿ ಇಂಥದೇ ಜಾಗದಲ್ಲಿ ಎಲ್ಲರೂ ಅಳವಡಿಸಬಹುದು ಅಂತ ಹೇಳ್ತೀರಾ, ಅಥವಾ ಆ ಓನರ್ ಡೇಟ್ ಆಫ್ ಬರ್ತ್ ಅನುಗುಣವಾಗಿ? ಇಲ್ಲ, ಮಿರರ್ ಏನು ಡೇಟ್ ಆಫ್ ಬರ್ತ್ ಮೇಲೆ ಬರಂಗಿಲ್ಲ. ಬೇಕಾದವರು ಅದನ್ನ ಅಳವಡಿಸಬಹುದು. ಬಟ್ ಇನ್ನೇನು ಅದರಲ್ಲಿ ಇರುವಂತ ಹೋಟೆಲ್ನಲ್ಲಿ ಇರುವಂತ ಡಿಫೆಕ್ಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದು ಭಾಳ ಜरूरी ಐತಿ. ಓನರ್ದು ಡೇಟ್ ಆಫ್ ಬರ್ತ್ ಮೇಲೆ ಮುಖ್ಯ ದ್ವಾರ, ಅವ್ರು ಕೂತ್ಕೊಳ್ಳುವಂತ ದಿಕ್ಕು, ಅವರೊಂದು ಕ್ಯಾಶ್ ಕೌಂಟರು, ಇವೆಲ್ಲಗಳು ಅದು ಡಿಪೆಂಡ್ಸ್ ಆಗುತ್ತೆ. ಇನ್ನು ಮಿರರ್ ಅದು ಬಂದಾಗ ಆ ಜಾಗದಲ್ಲಿ ಒಂದಿಷ್ಟು ಡಿಫೆಕ್ಟ್ ಇದ್ದಾಗ ನಮ್ಮವರೇ ಅಡ್ವೈಸ್ ಮಾಡ್ತಾರೆ ಇಂಥಲ್ಲಿ ಮಿರರ್ ಹಾಕ್ಕೊಳ್ರಿ. ಅದರ್ ದ್ಯಾನ್ ಎಕ್ಸ್ಟ್ರಾ ಮಿರರ್ ಏನು ಹಾಕೊಳ್ಳೋದಿರುತ್ತಲ್ಲ, ಅದ್ಲೇನು ಡೇಟ್ ಆಫ್ ಬರ್ತ್ ಬೇಕು ಅಂತದ್ದು ಒಂದು ಪ್ರಶ್ನೆ ಬರೋದಿಲ್ಲ. ವಿತೌಟ್ ಡೇಟ್ ಆಫ್ ಬರ್ತ್ ಆಲ್ಸೋ ಕಾಮನ್ ಆಗಿ ಇನ್ನು ಪ್ರಾಪರ್ ಪ್ಲೇಸ್ನಲ್ಲಿ ಅವು ಆದದಂತಂದ್ರೆ ಅಲ್ಲಿ ಅಗಾಧ ಬದಲಾವಣೆಯನ್ನು ಯಾರಾದರೂ ಕಾಣಲಿಕ್ಕೆ. ಅಂದ್ರೆ ಯಾವ ಜಾಗದಲ್ಲಿ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂದ್ರೆ ಏನಿಲ್ಲ, ಈಗೇನು ಮಿರರ್ನ ಹಾಕ್ತೋತಲ್ರಿ, ಅವರು ಯಾರು ಗ್ರಾಹಕರು ಬಂದು ಏನದು ಬ್ರೇಕ್ಫಾಸ್ಟ್ ಮಾಡ್ತಾರೆ ಅಥವಾ ಏನೋ ಒಂದು ತಿಂಡಿಯನ್ನು ತಿಂತಾರೆ ಅಂತ ತಿಳ್ಕೊಳ್ರಿ, ಅದು ಎಷ್ಟು ರಿಫ್ಲೆಕ್ಟ್ ಆಗುತ್ತೋ ಆ ಮಿರರ್ದಲ್ಲಿ, ಕರಡಿಯಲ್ಲಿ, ಅಷ್ಟೇ ಒಂದು ಒಳ್ಳೆಯ ರಿಸಲ್ಟನ್ನು ಬರಲಿಕ್ಕೆ ಶುರುವಾಗುತ್ತೆ ಏನ್ರಿ. ಅಂದರೆ ಫುಡ್ ಈಸ್ ಡಬಲ್ ಅಂತ ತಿಳ್ಕೊಂಡಂಥದ್ದು, ಆಮೇಲೆ ಎನರ್ಜಿನೂ ಡಬಲ್ ಮಾಡುವಂಥದ್ದು ಮಿರರ್ದು ಕೆಲಸ ಆಗುತ್ತೆ. ಅವಾಗ ಅಲ್ಲಿ ಅಗಾಧ ರಿಸಲ್ಟನ್ನು ಅಂದರೆ ಹೆಚ್ಚಿನ ಒಂದು ರಿಸಲ್ಟನ್ನು ಇದು ಮಾಡುವಂಥದ್ದು ಅಷ್ಟೇ ಅಲ್ಲ. ಮತ್ತು ಇನ್ನೊಂದು ವೇದಾಗ ಆರ್ಕಿಟೆಕ್ಚರ್ ಅಂದ್ರೆ ಒಂದು ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಾವು ಎಷ್ಟು ಮಿರರ್ನ ಅಳವಡಿಸ್ತೀವೋ ಅದು ಸಣ್ಣದಿದ್ದು ದೊಡ್ಡದು ಐ ಕಾಣುವಂಥದ್ದು ಇದಾಗತ್ತೆ. ಜಾಗ ಸಣ್ಣದಿದೆ, ಬಟ್ ನಾವು ಮಿರರ್ ಹಾಕಿದ್ರಿಂದ ಅದು ಏನೋ ನೋಡ್ಲಿಕ್ಕೂ ಸಹಿತ ದೊಡ್ಡ ಜಾಗ ಐತಪ್ಪ ಅಂತ ಒಂದು ಅನುಭವ ಬಂದ್ಬಿಡುತ್ತೆ ಅದು ಮನುಷ್ಯನಿಗೆ. ಅದೊಂದು ಅಡ್ವಾಂಟೇಜ್ ಅಲ್ಲಿ ಬರೋದ್ರಿಂದ ಹೋಟೆಲ್ದಲ್ಲಿ ಹಾಕುವಂಥದ್ದು ಕೆಲಸ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಚೆನ್ನಯ್ಯ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚೆನ್ನಯ್ಯ ಅವರೇ. ನಮಸ್ಕಾರ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳ್ರಿ ಚೆನ್ನೈ ಅವರೇ. ನಮಸ್ಕಾರ ಸರ್. ನಮಸ್ಕಾರ ರೀ. ನಾವು ಹುಬ್ಳಿ ಪಕ್ಕನ ಬುಡ್ರ ಸಿಂಗ್ ಅಂತ ಸರ್. ಹ್ಞೂ ರೀ. ಕಿರಾಣಿ ಅಂಗಡಿ ಸರ್ ನಮ್ದು. ಹ್ಞೂ ರೀ. ಅದ ಒಂದು 6 ವರ್ಷ ಆತ್ರಿ ಈಗ ಚಲುವಾಗಿ. ಹ್ಞೂ ರೀ. ಬರ್ಬರ್ತಾ ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಆಗುತ್ತೆ. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ ಚೆನ್ನೈ ಅವರು. 27/7/1984. 84. ಹ್ಞೂ. ಅದು ಯಾವ ದಿಕ್ಕಿಗೆ ಐತ್ರಿ? ಪೂರ್ವಕ್ಕೆ ಐತೆ, ಉತ್ತರಕ್ಕೆ ಐತ್ರಿ? ಪಶ್ಚಿಮಕ್ಕೆ ಮುಖ ಮಾಡಿ ಐತಿ. ಹಾ, ಪಶ್ಚಿಮಕ್ಕೆ ಐತಂದ್ರೆ ಅದು ಒಳ್ಳೇದು ಅಂಗಡಿ ರೀ ಏನ್ರಿ. ಈಗ ಅದರಲ್ಲಿ ನೀವು ಪ್ರಗತಿಯನ್ನ ಕಾಣಬೇಕು, ಕಾಣೋದಿಲ್ಲ ಅಂತ ಅನ್ನೋಂಥದ್ದಲ್ಲ. ಇನ್ ಮನಿ ಯಾವ ದಿಕ್ಕಿಗೆ ಐತ್ರಿ?
ಎರಡು ಪಶ್ಚಿಮ ದಿಕ್ಕಿಗೆ ಐತ್ರಿ. ಹಾ, ಪಶ್ಚಿಮ ದಿಕ್ಕಿಗೆ ಐತಿ. ಫೈನಾನ್ಸ್ ಅಲ್ಲಿ ನಿಮ್ಗೆ ಲಾಭ ಉಂಟಾಗಕತ್ತಿಲ್ಲ ಅಂದ್ರೆ ಮನೆ ಒಳಗಡೆಯಿಂದ ಏನ್ರಿ ಉದ್ಯೋಗದ್ದು ಪಶ್ಚಿಮ ದಿಕ್ಕಿದ್ದಾಗ ಅಲ್ಲೇನು ಬಾತ್ರೂಮ್ ಟಾಯ್ಲೆಟ್ ಅಂತ ಇರೋದಿಲ್ಲ. ಬಟ್ ಅದು ಒಳ್ಳೆ ಅಂಗಡಿ. ಅದು ಇನ್ನು ಏನರ ವೇರಿಯೇಷನ್ ಹಾಕೋತೋಗಿತ್ತಂದ್ರೆ ಮನೆಯಲ್ಲಿರುವಂತ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ಒಂದು ಜಾಗ ಇರುತ್ತೆ. ಆ ಜಾಗ ಸರಿ ಇಲ್ಲ ಅಂದ್ರೆ ಏನಾಗತ್ತೆ, ಬರುವಂತ ಲಾಭ ಆಗಲಿ, ಬರುದು ಲಾಭ ಮತ್ತು ಬರುವಂತ ಹಣ ಆಗಲಿ, ಅದು ಅಷ್ಟೊಂದು ಇದು ಕೊಡೋದಿಲ್ಲ. ಅದು ಅದಕ್ಕೆ ಒಂದ್ಸಲ ಕೆಲಸ ಮಾಡ್ರಿ ಚೆನ್ನೈ ಅವರು, ಒಂದ್ಸಲ ಮನಿನ ತೋರಿಸ್ರಿ ನಮ್ಮ ತಜ್ಞರಿಗೆ. ಎಕ್ಸಾಕ್ಟ್ಲಿ ಏನೈತೆ ಅನ್ನೋದು ಅವ್ರು ನೋಡಿ ನಿಮ್ಗೆ ಹೇಳ್ತಾರ. ಮುಂದೆ ಸರಿ ಅನಿಸಿದ ಪರಿಹಾರದ ಬಗ್ಗೆ 3 ರಿಂದ 8 ತಿಂಗಳದೊಳಗೆ ನೀವು ಅಗಾಧ ಬದಲಾವಣೆ ನಿಮ್ಮ ಬಿಸ್ನೆಸ್ ಅಲ್ಲಿ ಕಾಣಲೇಬೇಕು. ಆ ಒಂದು ಭರವಸೆ ನಮ್ದಿರುತ್ತೆ. ಓಕೆ, ಥ್ಯಾಂಕ್ ಯು ಚೆನ್ನೈ ಅವರೇ. ಮತ್ತೊಬ್ರು ಕಾಲರ್ ಸಂತೋಷ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ರೀ. ಡೇಟ್ ಆಫ್ ಬರ್ತ್ 22/2/1974. 74 ರೀ. 74 ಶಿವರಾತ್ರಿ ದಿವಸ 12 ಗಂಟೆ 10 ನಿಮಿಷ ಮಧ್ಯಾಹ್ನ. ಹೌದಲ್ರಿ? ಹಾ, ಹೇಳ್ರಿ. 12 ಗಂಟೆ 10 ನಿಮಿಷ ಟೈಮ್ ಬರ್ತ್ ಆಗಿದೆ. ಇನ್ನೊಂದ್ಸಲ ಹೇಳ್ರಿ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ 22/2/1974. ಹಾ, ಟೈಮ್ ಶಿವರಾತ್ರಿ ದಿವಸ 12 ಗಂಟೆ 10 ನಿಮಿಷ. ಹಾ, ಇಲ್ಲಿ ಏನ್ ಬರ್ತಂದ್ರಿ, ನಿಮ್ಗೆ ಪಶ್ಚಿಮ ದಿಕ್ಕು ಒಳ್ಳೇದ್ರಿ ಸಂತೋಷ್ ಅವರ. ಪಶ್ಚಿಮ ದಿಕ್ಕು ಹೌದು. ಉತ್ತರ, ದಕ್ಷಿಣ, ಪೂರ್ವ ಒಳ್ಳೆ ದಿಕ್ಕಲ್ಲ. ತಿಳ್ತಲ್ರಿ ನಿಮಗೆ? ಈ ಸರ್ ಗುರುಜಿ ಹಾ, ಒಂದ್ ಬಿಲ್ಡಿಂಗ್ ಕಟ್ಟಿದ್ವಿ, ಕಮರ್ಷಿಯಲ್ ಬಿಲ್ಡಿಂಗ್. 1 ವರ್ಷ ಆಯ್ತು, ಇನ್ನು ಬಾಡಿಗೆ ಬಂದಿಲ್ಲ. ಅದಕ್ಕಾಗಿ ಯಾವ ದಿಕ್ಕಿಗೆ ಕಟ್ಟಿರಿ? ಅದು ಪೂರ್ವ ದಿಕ್ಕಿಗಿದೆ. ಹಾ, ಪೂರ್ವ ದಿಕ್ಕು ನಿಮಗೆ ಒಳ್ಳೆ ದಿಕ್ಕಲ್ರಿ. ಪಶ್ಚಿಮ ದಿಕ್ಕು ಒಳ್ಳೇದ? ಹೌದು. ಮತ್ತೆ ಈಗ ಅದಕ್ಕೆ ಏನ್ ಮಾಡಿ, ಪೂರ್ವ ದಿಕ್ಕು ಬಾಗಿಲಿದೆ, ಮೆಟ್ಟಿನ್ಕಿನ ಸೈಡ್ಗಿದೆ ಪೂರ್ವ. ಆಮೇಲೆ ಈಗ ಇದ್ದಂತ ಮನೆ ಯಾವ ದಿಕ್ಕಿಗೆ ಐತೆ ನಿಮ್ದು? ಈಗ ಇದ್ದಂತ ಮನೆ ಯಾವ ದಿಕ್ಕಿಗೆ ಐತಿ, ನೀವು ವಾಸಿಸುವ ಮನೆ? ಮನೆ ಪೂರ್ವ ದಿಕ್ಕಿಗೆ ಇದೆ. ಹಾ, ಏನಾಗತ್ತಂದ್ರಿ, ಪೂರ್ವ ದಿಕ್ಕು ನಿಮ್ ಪಾಲಿಗೆ ಒಳ್ಳೆ ದಿಕ್ಕಲ್ಲ. ಏನ್ರಿ? ಹೀಗಾಗಿ ಏನಾಗುತ್ತೆ, ಇಂಥವು ಕಟ್ಸೋದು, ರೊಕ್ಕ ಹಾಕೋದು, ಮತ್ತೆ ಯಾರು ಬಲ್ಲಾರ್ದಂಗೆ ಆಗೋದು ಅಂತಾರಲ್ಲ, ಟೆನ್ಷನಿಗೆ ಮೂಲ ಮಾಡತ್ತದು. ಅದಕ್ಕೆ ನೀವು ಸೀರಿಯಸ್ಲಿ ವಿಚಾರ ಮಾಡ್ರಿ. ಇಂಥ ಒಂದು ಬಿಲ್ಡಿಂಗ್ನು ಸಹಿತ ಯಾರು ಬರ್ತಾ ಇಲ್ಲ ಅಂತಂದ್ರೆ ನಮ್ಮ ಸರಳವಾದಂಥ ಪರಿಹಾರ ಇದಾವೆ. ಅದಕ್ಕಿಂತ ಮೊದಲ ಮನಿನ ಬಗ್ಗೆನೂ ಭಾಳ ವಿಚಾರ ಮಾಡ್ರಿ. ಇಲ್ಲ ಅಂತಂದ್ರೆ ಮನಿ 66.66 ರಿಸಲ್ಟ್ ಕೊಡುವಂಥದ್ದು, ಬಿಸ್ನೆಸ್ ಏನು ನೀವು ಕಾಂಪ್ಲೆಕ್ಸ್ ಕಟ್ಟಿಲ್ಲ ಅದು 33.33% ರಿಸಲ್ಟ್ ಕೊಡುವಂಥದ್ದು. ಎರಡರ ಬಗ್ಗೆ ನೀವು ಸೀರಿಯಸ್ಲಿ ವಿಚಾರ ಮಾಡಿದ್ದಾತಂದ್ರೆ ನಿಮಗೆ ಒಂದು ಏನಂತಾರಲ್ಲ, ಒಂದು ಒಳ್ಳೆ ಹಾದಿ ಹಿಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಓಕೆ, ಧನ್ಯವಾದಗಳು ಸಂತೋಷ್ ಅವರೇ. ಈಗೊಬ್ರು ಕಾಲರ್ ಇದ್ದಾರೆ, ಸ್ವಾಮಿಗೌಡ ಪಾಂಡವಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿಗೌಡ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ರೀ. ನನ್ನ ಮಗನ ಡೇಟ್ ಆಫ್ ಬರ್ತ್ ಬಂದು 16/9/2004. ಹೌನ್ರಿ. ಅವನು ಯಾವ ದಿಕ್ಕು ಆಗಿ ಬರುತ್ತೆ, ಮತ್ತೆ ಅವನು ಇಂಜಿನಿಯರಿಂಗ್ ಓದಬೇಕು ಅಂತಂದ್ರೆ ಯಾವ ದಿಕ್ಕಿನಲ್ಲಿ ಕೂರಿಸಿ ಓದಿಸಿದ್ರೆ ನಮ್ಗೆ ಸೂಟಬಲ್ ಆಗುತ್ತೆ ಅಂತ ತಿಳ್ಕೋಬೇಕಾಯ್ತು. ನೋಡ್ರಿ, ನೈಋತ್ಯ ದಿಕ್ಕು ಅವ್ನು ಸ್ಟಡಿ ದಿಕ್ಕ್ರಿ. ಹಾ, ಓದುವಾಗ ನೈಋತ್ಯಕ್ಕೆ ಮುಖ ಮಾಡಿ ಓದಬೇಕು. ಮಲ್ಲಿಕೊಳ್ಳುವಾಗ ನೈಋತ್ಯ ಕಡೆ ತಲೆ ಇರಬೇಕು. ನೈಋತ್ಯ ಕಡೆ. ಹೌದು, ಇದೊಂದು ನೆನ್ಪಿಟ್ಕೊಳ್ರಿ. ಉತ್ತರ ಆಗ್ಲಿ, ಪೂರ್ವ ಆಗ್ಲಿ, ದಕ್ಷಿಣ ಆಗ್ಲಿ ಒಳ್ಳೆ ದಿಕ್ಕಲ್ಲ ಅವನಿಗೆ. ನೈಋತ್ಯನ ನೆನ್ಪಿಟ್ಕೊಂಡ್ರೆ ಅವನು ಏನು ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ಯಾವುದರಲ್ಲಿ ಸಹಿತ ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಅವನು ಪಾಸ್ ಆಗ್ತಾನೆ. ಓಕೆ, ಧನ್ಯವಾದಗಳು ಸ್ವಾಮಿಗೌಡ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಚಂದ್ರಶೇಖರ್ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಕೊಡಿ. ಹೇಳ್ರಿ. ಸರ್ ನಮಸ್ತೆ. ನಮಸ್ಕಾರ ರೀ. ಗುರುಜಿ, ಅದು ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು. ನಂಗೆ ಕೆಲಸ ಬೇರೆ ಇಲ್ಲ, ಮನೇಲೇ ಇದ್ದೀನಿ. ನಾನು ಅದೇ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ಬೇಕು. ಹೇಳ್ರಿ, ಡೇಟ್ ಆಫ್ ಬರ್ತ್ ಹೇಳ್ರಿ. 18/5/1993. 93. ಹೌದು. ಹಾ, ಎದ್ರ ಬಗ್ಗೆ ಕೇಳ್ಬೇಕು ನಿಮಗೆ? ಅದೇ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ಬೇಕಾಯ್ತು. ಹಾ, ಇಲ್ಲಿ ಏನ್ ಬರುತ್ತಂದ್ರ ಪೂರ್ವ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕಲ್ಲ. ಏನ್ರಿ? ಓಕೆ. ಹಾ, ಆಮೇಲೆ ಇದ್ದಂತ ಮನೆ ಯಾವ ದಿಕ್ಕಿಗೆ ಐತ್ರಿ ಈಗ? ನಮ್ದು ಈಗ ಪೂರ್ವ ದಿಕ್ಕಿಗೆ ಐತೆ. ಹಾ, ಇದು ಸ್ವಂತ ಮನೆನೋ ಬಾಡಿಗೆ ಮನೆನೋ? ಸ್ವಂತ ಮನೆ. ಯಾರು ನಡೆಸ್ತಾ ಇದಾರೆ ಮನೆಯನ್ನ? ಅಪ್ಪಾಜಿ ಮನೆ. ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಅವ್ರದ್ದು ಡೇಟ್ ಆಫ್ ಬರ್ತ್ 1964 ಅನ್ಸುತ್ತೆ. 64 ಅವ್ರಿಗೆ ಒಳ್ಳೆ ದಿಕ್ಕದು. ಈಗ ಅವರ ಮನೆ ನಡೆಸ್ತಾರ, ನಿಮ್ದು ಪ್ರಾಬ್ಲಮ್ ಇಲ್ಲ. ನೀವು ಏನೇ ಕೆಲಸ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಮುಖ ಮಾಡ್ರಿ, ಅಥವಾ ಮಲಿಕೊಳ್ಳುವ ಪಶ್ಚಿಮ ಕಡೆ ತಲೆ ಇರ್ಬೇಕು. ಇನ್ನ ಆ ಮನೆಯಲ್ಲಿ ಏನೈತಲ್ಲ, ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರ್ತೀರಿ ಚಂದ್ರಶೇಖರ್ ಅವರೇ. ಅದು ಏನರ ಒಂದು ಪಲ್ಲಟನೆ ಇತ್ತು, ಅದು ಒಂದು ಕರೆಕ್ಟ್ ಆಗಿ ಜಗದಲ್ಲಿ ಇರ್ಲಿಲ್ಲ ಅಂದ್ರೆ ನಿಮ್ದು ಪ್ರಯತ್ನಗೆ ಉಳಿಯುತ್ತ. ಅದಕ್ಕೆ ಮನೆಯ ಬಗ್ಗೆನೂ ವಿಚಾರ ಮಾಡಿ ನೋಡ್ರಿ. ಓಕೆ, ಧನ್ಯವಾದಗಳು ಚಂದ್ರಶೇಖರ್ ಅವರೇ. ಮತ್ತೊಬ್ರು ಕಾಲರ್ ಸುಜಾತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ಕಾರ. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ರೀ.
ನಮ್ದು ಡೇಟ್ ಆಫ್ ಬರ್ತ್ 14/8/72. 14/8/72 ರೀ. ಹಾ, ಎದ್ರ ಬಗ್ಗೆ ಕೇಳ್ಬೇಕ್ರಿ? ನಮ್ಗೆ ಯಾವ ಬಾಗ್ಲಾಗ್ ಬರುತ್ತೋ ಅಂತ ಕೇಳಕ್. ಹಾ, ಇಲ್ಲಿ ಏನ್ ಬರುತ್ತಂತಂದ್ರ ಪಶ್ಚಿಮ ದಿಕ್ಕಿನ ಬಾಗ್ಲು ನಿಮ್ಗೆ ಒಳ್ಳೇದ್ರಿ. ಪಶ್ಚಿಮ ದಿಕ್ಕದ? ಹೌದು, ನೈಋತ್ಯ ಅಭಿಮುಖವಾಗಿ ಅಂತ ಅನ್ನೋದು ಅದು ಕನ್ಫ್ಯೂಸ್ ಹಾಕಿದ್ರೆ ಪಶ್ಚಿಮ ದಿಕ್ಕು ಒಳ್ಳೇದು ನಿಮಗೆ. ಉತ್ತರ ಆಗ್ಲಿ, ಪೂರ್ವ ಆಗ್ಲಿ, ದಕ್ಷಿಣ ಆಗ್ಲಿ ಒಳ್ಳೆ ದಿಕ್ಕಲ್ಲ. ನೆನ್ಪಿಟ್ಕೊಳ್ರಿ. 76 ಆದ್ರೆ ಸರ್, 76 ಆದ್ರೆ 76 ಆದಂತಂದ್ರೆ ಮತ್ತ ಪೂರ್ವ ದಿಕ್ಕು ಒಳ್ಳೇದಾಗತ್ರಿ. ಪೂರ್ವ ದಿಕ್ಕು? ಹೌದು. ಏನ್ರಿ? ಸರ್ ಹಾ, ಪೂರ್ವ ದಿಕ್ಕು ಒಳ್ಳೇದು, ಉತ್ತರ ಒಳ್ಳೇದು, ದಕ್ಷಿಣ ಒಳ್ಳೇದಾಗತ್ ಮತ್ತ ಅವಾಗ. ಸರಿ. ಏನ್ರಿ? ಓಕೆ. ಓಕೆ, ಧನ್ಯವಾದಗಳು ಸುಜಾತ ಅವರೇ. ಮತ್ತೊಬ್ರು ಕಾಲರ್ ಬಳ್ಳಾರಿಯಿಂದ ಕೃಷ್ಣೇಗೌಡ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಕೃಷ್ಣೇಗೌಡ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ಹೇಳ್ರಿ. ನಮಸ್ಕಾರ ರೀ ಗುರುಜಿ. ಡೇಟ್ ಆಫ್ ಬರ್ತ್ 23/8/1973 ಮಧ್ಯಾಹ್ನ 2 ಗಂಟೆ. ಹೌದ್ರಿ. ಎದ್ರ ಬಗ್ಗೆ ಕೇಳ್ಬೇಕ್ರಿ? ಡೈರೆಕ್ಷನ್ ನಮ್ದು ಯಾವ ದಿಕ್ಕು ಒಳ್ಳೇದು? ಪೂರ್ವ ದಿಕ್ಕು ಅತಿ ಒಳ್ಳೇದ್ರಿ. ಪೂರ್ವ ದಿಕ್ಕು. ಪೂರ್ವ ದಿಕ್ಕು. ಪೂರ್ವ ದಿಕ್ಕು, ಸರಿ. ಆಮೇಲೆ ಅದ್ರ ಜೊತೆ ಉತ್ತರ ಒಳ್ಳೇದು, ದಕ್ಷಿಣ ಒಳ್ಳೇದು. ಓಕೆ ಸರ್, ಸರಿ ಸರ್. ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಸರ್. ಅದು ಬಾಗ್ಲ ಯಾವ ಕಡೆ ಇಡ್ಬೇಕು, ಏನ್ ನೋಡ್ರಿ, ಕನ್ಸ್ಟ್ರಕ್ಷನ್ ಮಾಡ್ಬೇಕೈತ್ರಿ ಕೃಷ್ಣೇಗೌಡ್ರೆ, ಅದಕ್ಕೆ ನಕ್ಷೆನ ನಾವು ಹಾಕೊಡ್ತೀವಿ. ಸರಿ ಸರ್. ಅಂದ್ರೆ ನಿಮ್ದೊಂದ ಡೇಟ್ ಆಫ್ ಬರ್ತ್ ಅಲ್ಲ, ನಾಳೆ ಮನೆಯಲ್ಲಿ ಇರುತ್ತಂತ ಮಿಸ್ಸಸ್ ಮಕ್ಕಳು ಎಲ್ಲರ ಡೇಟ್ ಆಫ್ ಬರ್ತ್ ಅದು ನಕ್ಷೆ ಆತಂತ ಕೊಡ್ರಿ. ನೀವು ಕಟ್ಲಿಕ್ಕೆ ಶುರು ಮಾಡಿದ್ರೆ 3 ಇಂದ 8 ತಿಂಗಳೊಳಗ ನಿಮ್ ಕಡೆ ಹಣ ಇಲ್ಲಾಂದ್ರೆ ಹೇಗೆ ಮುಗೀತ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಭರವಸೆ ಇರುತ್ತೆ. ಮತ್ತೆ ಕಟ್ಟಿಂದ ಆ ಮನೆಯಲ್ಲಿ ಇರ್ಲಿಕ್ಕೆ ಹೋದಿಂದ ಐತಲ್ಲ, ನೀವು ಅಗಾಧ ಬದಲಾವಣೆ ನೆಕ್ಸ್ಟ್. ಹೌದು, ಮುಖ ಉತ್ತರಕ್ಕೆ ಮುಖ ಮಾಡಿ ಓದ್ಬೇಕು. ಮಲಿಕೊಳ್ಳೋ ದಕ್ಷಿಣ ಕಡೆ ತಲೆ ಇರ್ಬೇಕು, ಉತ್ತರ ಕಡೆ ಬೇಡ. ಇದನ್ನ ಇಷ್ಟು ಮಾಡಿದ್ರೆ ಅವ್ನ ಅಗಾಧ ಬದಲಾವಣೆ ಅಲ್ಲಿ ಮಂಗಳೂರಲ್ಲಿ ಅವ್ನು ಕಾಣ್ತಾನೆ. ಧನ್ಯವಾದಗಳು ಉಷಾ ಅವರೇ. ಮತ್ತೊಬ್ರು ಕಾಲರ್ ತಿಮ್ರಾಜು ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ಹಲೋ, ಹೇಳಿ, ಮಾತನಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಹೇಳಿ. ನಮಸ್ಕಾರ ರೀ. ನಾವು ಶಿರಾ ತಿಮ್ರಾಜ್ ಅಂತ ಹೇಳಿ. ನಮ್ದು ಸೈಟ್ ಪಕ್ಕ ಒಂದು ಅರಳಿ ಕಟ್ಟ ಪಕ್ಕ ನಮ್ದೊಂದು ಸೈಟ್ ಇದೆ. ಮನೆ ಕಟ್ಬೇಕು ಅಂತ ಇದೀವಿ. ಕೆಲವರೆಲ್ಲ ಅರಳಿ ಬರೋದು ನೆರಳು ಮನೆ ಮೇಲೆ ಬೀಳ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಕೇಳೋಣ ಅಂತ ಮಾಡಿದ್ವಿ. ನೋಡ್ರಿ, ಒಂದ್ ಹೇಳ ನಿಮಗೆ, ಆ ಸೈಟ್ ನಿಮ್ಮೆಲ್ಲರ ಡೇಟ್ ಆಫ್ ಬರ್ತ್ ಹೋಗಿ ನಕ್ಷೆ ಹಾಕೊಂಡು ಕಟ್ಟಿದ್ದಾತಂತ ತಿಳ್ಕೊಡ್ರಿ. ಆ ಅರಳೆ ನೆರಳು ಅದ್ರ ಮೇಲೆ ಬೀಳಬಾರ್ದು. ಎಲ್ಲಿ ವಾಸ್ತುದಲ್ಲಿ ಐತಲ್ಲ, ಸುಮ್ಮನೆ ಬರ್ಕೊಂಡಿದಾರ ಅಷ್ಟೇ. ಅದರಿಂದ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಪ್ರಶ್ನೆನೇ ಬರಲ್ರಿ. ಏನ್ರಿ? ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಡ್ರಿ. ಬಟ್ ಒಂದೇ, ನೀವು ಈಗ ಮನೆಯನ್ನ ಕಟ್ತಿರಲ್ಲ, ಎಲ್ಲರ ಮನೆಯರಲ್ಲಿದ್ದಂತ ಡೇಟ್ ಆಫ್ ಬರ್ತ್ ಹೋಗಿ ಅದು ನಕ್ಷೆ ನಮ್ಮ ಸಂಸ್ಥೆಯಿಂದ ಹಾಕಿ ಕೊಡ್ತೀವಿ ನಾವು. ಅದರ ಪ್ರಕಾರ ನೀವು ಕಟ್ಲಿಕ್ಕೆ ಶುರು ಮಾಡಿದ್ರೆ ನಿಮ್ ಕಡೆ ಹಣ ಇಲ್ಲ ಅಂದ್ರೂ 3 ಇಂದ 8 ತಿಂಗಳು ಹೇಗೆ ಮುಗೀತ ಗೊತ್ತಾಗಲ್ಲ. ಏನ್ರಿ? ಅಷ್ಟೇ ಅಲ್ಲ, ಕಟ್ಟಿಂದ ನೀವು ಅದರಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಿರಲ್ಲ, ಅಗಾಧ ಬದಲಾವಣೆ ನೀವು ಅಲ್ಲಿ ಎಷ್ಟು ನೀವು ಇಷ್ಟು ವರ್ಷದಲ್ಲಿ ನಾನು ಕಂಡಿದ್ದಿಲ್ಲ ಅಷ್ಟು ನಾನು ಕಂಡಿದ್ದೀನಿ ಅಂತ ನೀವಾಗ್ಲೇ ಹೇಳ್ತೀರಿ. ಅದ್ರ ಬಗ್ಗೆ ವಿಚಾರ ಮಾಡಿ. ಧನ್ಯವಾದಗಳು ತಿಮ್ರಾಜು ಅವರೇ. ಮತ್ತೊಬ್ರು ಕಾಲರ್ ಹೇಮರಾಜು ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹೇಮಂತ್ ಅವರೇ. ಹೇಳ್ರಿ ಹೇಮಂತ್ ಅವರೇ. ನಮಸ್ಕಾರ ರೀ. ನಾವು 1 ವರ್ಷದಿಂದ ನಿಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ವಿ. ಬಂದಿದ್ರು, ಮನೆ ಹತ್ರ ಬಂದು ವಾಸ್ತು ಅಳವಡಿಸ್ಬೇಕು ಅಂದ್ಬಿಟ್ಟು ಹೋದ್ರು. ಹೌನ್ರಿ. ಮತ್ತೆ ನನಗೆ ಅವಾಗ ಅಮೌಂಟ್ ಪ್ರಾಬ್ಲಮ್ ಆಯ್ತು, ಆಗ್ಲಿಲ್ಲ. ಹೌನ್ರಿ. ಈಗ ಒಂದ್ ಸ್ವಲ್ಪ ಅಳವಡಿಸೋಣ ಅಂತ ಮಾಡಿದ್ರೆ ನಾವು ಒಂದ್ ಸ್ವಲ್ಪ ನಿಮ್ಮ ಹತ್ರ ಒಂದ್ಸರಿ ಮಾತಾಡ್ಬಿಟ್ಟು. ಹೇಮಂತ್ ಅವ್ರ ಒಂದ್ ಮಾತು ಹೇಳ, 1 ವರ್ಷದಿಂದ ನೀವು ಇನ್ನ ಮಾಡಿಸ್ಕೊಂಡಿಲ್ಲ, ಕರ್ಸಿದ್ರಿ ಅಂತ ಹೇಳಿದ್ರಿ ಅಂತ ತಿಳ್ಕೊಡ್ರಿ. ನಿಮ್ಮ ಒಂದು ಒಳ್ಳೆ ಟೈಮನ್ನು ನೀವ ಮುಂದೆ ಹಾಕೊಂಡಿರಿ. ಕರೆಕ್ಟ್ ರೀ. ಇನ್ನ ಏನೈತಲ್ಲ, ಈಗಾದ್ರೂ ಸಹಿತ ಅದನ್ನ ನೀವು ಇವತ್ತೇ ನನ್ನ ಜೊತೆ ಮಾತಾಡಿದಿರಿ, ಅವ್ರು ಹೇಳಿದಂಗ ನೀವು 100ಕ್ಕೆ 100 ಅಳವಡಿಸ್ಬಿಟ್ರಿ. ಕೇವಲ 3 ಇಂದ 8 ತಿಂಗಳದೊಳಗೆ ನಿಮ್ಗೆ ಅಗಾಧ ಬದಲಾವಣೆಯನ್ನು ಕಾಣೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗುರುಜಿ, ನಂದು 16/4/70. 16/4/70 ಅಂದ್ರೆ ದಕ್ಷಿಣ ದಿಕ್ಕು ಒಳ್ಳೇದ್ರಿ, ಅತಿ ಶ್ರೇಷ್ಠವಾದದ್ದು. ಉತ್ತರನು ಒಳ್ಳೇದು, ಪೂರ್ವನು ಒಳ್ಳೇದು ನಿಮಗೆ. ಏನ್ರಿ? ಅದಕ್ಕೆ ಮುಂದಿನ ಹೆಜ್ಜೆ ಇಟ್ಬಿಡ್ರಿ, ಮತ್ತೆ ಮುಂದೆ ಹಾಕೋತ್ ಹೋಗ್ಬೇಡ್ರಿ. ಓಕೆ, ಧನ್ಯವಾದಗಳು ಹೇಮಂತ್ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬಳ್ಳಾರಿಯಿಂದ ಜಯಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ಸರ್ ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಗುರುಜಿ ನಮಸ್ತೆ. ಹೇಳ್ರಿ. ನಮಸ್ಕಾರ ರೀ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಸರ್. ಹೇಳ್ರಿ. ನಮ್ಮ ಮಗುಗ ನಾವು ಇವಾಗ 27 ನಡೀತಿದೆ ಸ್ವಾಮಿ. ಇವಾಗ ಎಷ್ಟು ಒಂದು 10-12 ಹುಡುಗಿಯರು ನೋಡಿದ್ವಿ. ಹುಡುಗಿಯವರು ಸೆಟ್ ಆಗ್ತಿಲ್ಲ ಮದುವೆಗೆ. ನೋಡ್ರಿ, ಒಂದ್ ಹೇಳಾರಿ ಜಯಲಕ್ಷ್ಮಿ ಅವರೇ, ಹೇಳಿ ಸರ್. ಮನೆಯಲ್ಲಿ ಮದುವೆಗೆ ಸಂಬಂಧಪಟ್ಟಂತ ಒಂದು ಸ್ಥಾನ ಇರುತ್ತೆ, ಹೌದಾ? ಆ ಸ್ಥಾನದ ಸರಿಯಾದ ಜಾಗದಲ್ಲಿ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಇಲ್ಲಿ ಏನಾಗುತ್ತೆ, ನೀವು ಎಷ್ಟೇ ಪ್ರಯತ್ನ ಆಗಿ ಉಳ್ಕೊತ ಹೋಗುತ್ತೆ. ಏನ್ರಿ?
ಅದಕ್ಕೆ ನನ್ನ ಒಂದು ಏನಂತಂದ್ರೆ ಇದು ಹಿಂಗೆ ಅನ್ನೋಕ್ಕಿಂತ ಒಂದ್ಸಲ ಅತಿ ಕಡಿಮೆ ವೆಚ್ಚದಲ್ಲಿ ಮನೆಗೆ ಬಂದು ನೋಡಿ ನಕ್ಷೆ ಹಾಕ್ಕೊಂಡು ನೀವೇನು ಹೇಳ್ಬೇಕಾಗಿಲ್ಲ, ಏನು ತೊಂದರೆ ಬರ್ಲಿಕ್ಕೆ ಸಾಧ್ಯತೆ, ಇದು ಮದುವೆ ಡಿಲೇನೋ ಆಗುವಂಥ ಚಾನ್ಸ್ ಇರುತ್ತೆ ಅನ್ನೋದು ಅವರಾಗಲೇ ಹೇಳ್ತಾರೆ. ಹೌದು. ಆಮೇಲೆ ಅದು ಸರಿ ಅನಿಸಿದಂತ ತಿಳ್ಕೊಂಡು ಪರಿಹಾರದ ಬಗ್ಗೆ ವಿಚಾರ ಮಾಡಿದ್ರೆ ಮುಂದೆ ಕೆಲವೇ ದಿನದಲ್ಲಿ ಐತಲ್ಲ, ಈ ಮದುವೆ ಒಂದೇ ಅಲ್ಲ, ಮನೆಯಲ್ಲಿರುವಂಥ ಯಾವುದೇ ಸಮಸ್ಯೆ ಇದ್ರೂ ಅದರಿಂದ ನೀವು ಕ್ಲಿಯರ್ ಆಗಿ ಹೊರಬರ್ತೀವಿ. ಹೌದು ಸ್ವಾಮಿ, ಮದುವೆ ಒಂದ ಅಲ್ಲ, ಇದು ಏನಾದ್ರು ಏನ್ ದುಡಿದ್ರೂ ಕೈಗೆ ಒತ್ತದೇ ಇಲ್ಲ ಸ್ವಾಮಿ. ಹೌದ್ರಿ. ಅಲ್ರಿ, ಮತ್ತೆ ಇಷ್ಟು ಸಮಸ್ಯೆ ಅದಾವ ಅಂತ ಹೇಳ್ತಿರಲ್ಲ, ಇದರಿಂದ ಹೊರಬರುವಂತ ಪ್ರಯತ್ನ ಮನಿನ ಮಾಡಿಕೊಡುತ್ತೆ. ನಾವು ಮಾಡೋದಲ್ಲ, ನಾವು ಮಾರ್ಗವನ್ನ ತೋರಿಸ್ತೀವಿ. ನೀವು ಇದ್ದಂಥ ಮನೇನ ನಿಮ್ಮ ಸಮಸ್ಯೆಯಿಂದ ಹೊರತರುವಂಥ ಕೆಲಸವನ್ನು ಮಾಡಿಕೊಡುತ್ತದು. ಅದು ಸರಳವಾದ ಮಾರ್ಗವನ್ನು ನಾವು ತೋರಿಸ್ತೀವಿ. ಆ ಮಾರ್ಗವನ್ನು ಹಿಡ್ಕೊಂಡು ಹೋಗಿದ್ದಾತಂದ್ರೆ ನೀವು ಅಗಾಧ ಬದಲಾವಣೆಯನ್ನು ಕಾಣ್ತೀರಿ. ಧನ್ಯವಾದಗಳು ಜಯಲಕ್ಷ್ಮಿ ಅವರೇ. ಗುರುಜಿ, ನೀವಾಗ್ಲೇ ಹೇಳ್ತಾ ಇದ್ರಿ ಕ್ಯಾಶ್ ಕೌಂಟರ್ ಅನ್ನೋದು ಇದೇ ದಿಕ್ಕಲ್ಲಿ ಇರ್ಬೇಕು ಅಂತ ಏನಿಲ್ಲ. ಮಾಲೀಕನಿಗೆ ಯಾವ ದಿಕ್ಕಾಗಿ ಬರುತ್ತೋ ಅವನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಆ ದಿಕ್ಕಲ್ಲಿ ಕೂತು ವ್ಯವಹಾರನ ಮಾಡಿದ್ರೆ ಆಯ್ತು ಅಂತ. ಇನ್ನು ಮಾಲೀಕನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಯಾವ ದಿಕ್ಕಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರಿ, ಅಥವಾ ಮುಖ್ಯ ದ್ವಾರ ಆಗಿರ್ಬೋದು, ಅಥವಾ ಆ ಹೋಟೆಲ್ನ ಕಿಚನ್ ಆಗಿರ್ಬೋದು, ಈ ರೀತಿ ಯಾವೆಲ್ಲ ಭಾಗಗಳಲ್ಲಿ ಮಾಲೀಕನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಇರಬೇಕಾಗುತ್ತೆ ಗುರುಜಿ? ನೋಡ್ರಿ, ಏನಿಲ್ಲ, ಪ್ರತಿಯೊಂದು ಹಂತದಲ್ಲಿ ಅವ್ರು ಏನು ಮೇನ್ ಓನರ್ ಇರ್ತಾರಲ್ಲ ಅವರ ಒಂದು ಡೇಟ್ ಆಫ್ ಬರ್ತ್ ಪೂರಾ ಎನಲೈಸ್ ಆಗೋದು ಅವ್ರ ಮೇಲೆನ. ಮುಖ್ಯ ದ್ವಾರದಿಂದ ಹಿಡ್ಕೊಂಡು ಅವ್ರು ಕುತ್ಕೊಳ್ಳೋದು ಹಿಡ್ಕೊಂಡು ಕ್ಯಾಶ್ ಕೌಂಟರ್ದಲ್ಲಿ ಅಥವಾ ಎಲ್ಲೇ ಅವ್ರು ಕುತ್ಕೊಂಡು ಬಿಸ್ನೆಸ್ ಮಾಡುವಂಥದ್ದನ್ನು, ಮುಂದೆ ಒಂದು ಕಿಚನ್ ಆಗಲಿ ಒಂದು ಟಾಯ್ಲೆಟ್ ಆಗಲಿ, ಇವೆಲ್ಲ ಅವರು ಡೇಟ್ ಆಫ್ ಬರ್ತ್ ಅನುಗುಣನೆ ಹೋಗುವಂಥದ್ದು. ಇಲ್ಲ ಅಂದರೆ ಅದು ಪ್ರತಿಯೊಂದು ಹಂತದಲ್ಲಿ ಐತಲ್ಲ ಅವ್ರ ಮೇಲೇನೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ಗುರುಜಿ, ಆಗ್ನೇಯ ದಿಕ್ಕಲ್ಲೇ ಕಿಚನ್ ಬರಬೇಕು, ಯಾಕಂದ್ರೆ ಆಗ್ನೇಯ ದಿಕ್ಕಲ್ಲೇ ಬೆಂಕಿಯನ್ನ ಉರಿಸಬೇಕು ಅಂತ ಹೇಳ್ತಾರೆ. ನೋಡ್ರಿ, ನಿಜವಾಗಿಯೂ ಅದು ಏನೂ ಅರ್ಥ ಇಲ್ಲಾರ್ದಂಥ ಮಾತು. ನಮ್ಮ ಹಿರಿಯರು ಒಂದು 25-30 ವರ್ಷದಿಂದ ಮನೆ ಕಟ್ಸಿದಂಥದ್ದು ನಾವು ಒಂದು ಸರ್ವೆ ಮಾಡಿಸ್ಬಿಟ್ರೆ ಯಾವ ಆಗ್ನೇಯ ಕಿಚನ್ ಇಲ್ಲ. ಇದು ಒಂದು 15-20 ವರ್ಷದಲ್ಲಿ ಬುಕ್ ರೂಪದಲ್ಲಿ ಬರೋದು ಜನರನ್ನು ಒಂದು ತಲೆ ಕೆಡಿಸುವಂಥ ಕೆಲಸವನ್ನು ಮಾಡಿದರು. ಆ ಅಗ್ನಿ ಅಂದರೆ ಬೆಂಕಿಯಪ್ಪ, ಬೆಂಕಿ ಅಂದರೆ ನೀ ಅಲ್ಲಿ ಎಷ್ಟೊತ್ತಿದ್ರು ಕಿಚನ್ ಮಾಡಬೇಕು. ಇಲ್ಲಿಲ್ಲ ಅಂದರೆ ಎಷ್ಟೋ ಸಲ ಅದನ್ನು ಒಡೆದು ಮತ್ತು ಅಲ್ಲಿ ಒಂದು ಬೆಡ್ರೂಮ್ ಇದ್ದದನ್ನು ಕಿಚನ್ ಮಾಡಿಸಿದಂಥ ಸಾಕಷ್ಟು ಜನ ಇವತ್ತು ಕರ್ನಾಟಕದಲ್ಲಿ ಸಿಗ್ತಾರೆ. ಅದು ಮತ್ತು ಲಕ್ಷಗಟ್ಟಲೆ ಖರ್ಚು ಮಾಡಿ ಮುಂದೆ ಏನೂ ಅದರಿಂದ ಲಾಭ ಆಗಲಿ ಅಂತ ಅಂದ್ಕೊಂಡವರು ಸಾಕಷ್ಟು ಬಂದಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿರಿ, ಆ ಕಿಚನ್ ಸಹಿತ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಹೋಗುತ್ತೆ. ಆ ಅಗ್ನಿಗೆ ಬರಬೇಕಂತ ಅನ್ನೋಂಥದ್ದಿಲ್ಲ. ಇದಕ್ಕೆ ಮತ್ತೆ ಬೇರೆ ಎಕ್ಸಾಂಪಲ್ ಯಾರೂ ಬೇಡ. ವಾಯುವ್ಯದಲ್ಲಿ ನಮ್ಮ ಮನೆ ಕಿಚನ್ ಇದೆ, ನಾನು ಇರುವಂಥ ಮನೆ ವಾಯುವ್ಯದಲ್ಲಿ ಕಿಚನ್ ಇದೆ. ಆ ವಾಯುವ್ಯದಲ್ಲಿ ಕಿಚನ್ನು ನನ್ನ ಪಾಲಿಗೆ ಅದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಅದೇ ನನಗೆ ಆಗ್ನೇಯಕ್ಕಾಗಿತ್ತು ಅಂತ ಕೊಡ್ರಿ, ನನ್ನಲ್ಲಿ ಮತ್ತು ಇಷ್ಟೊಂದು ಬೆಳವಣಿಗೆಗೆ ಅದು ಕಾರಣ ಅಂದರೆ ಏನೋ ಕುಂಠಿತ ಮಾಡಿಬಿಡ್ತಿತ್ತು. ಅದಕ್ಕೆ ಜನತೆಗೆ ಒಂದು ಸ್ಪಷ್ಟ ಸಂದೇಶವನ್ನು ನೀವು ಇವತ್ತು ಏನೇ ಕೇಳಿದ್ರಲ್ಲ, ಅವರೊಂದು ಫಿಕ್ಸ್ ಫ್ರೇ ಮಾಡಿದ್ದಾರೆ. ಆಗ್ನೇಯ ಕಿಚನ್ ಇರಬೇಕು, ಉತ್ತರ ಪೂರ್ವಕ್ಕೆ ಬಾಗಿಲಿರಬೇಕು, ಈಶಾನ್ಯದಲ್ಲಿ ದೇವ್ರ ಕೋಣೆ ಇರಬೇಕು, ಆಮೇಲೆ ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು, ಆಮೇಲೆ ಈಶಾನ್ಯದಲ್ಲೇ ಬೋರ್ ಹೊಡಿಬೇಕು. ಇವೆಲ್ಲ ಬರೆದು ಜನರ ತಲೆ ಕೆಡಿಸಿದ ಒಂದು ಕೆಲಸ ಆಗಿದೆ ಹೊರತು ಮತ್ತು ಬೇರೆ ಏನೂ ಅಲ್ಲ. ಅದನ್ನು ಬರೆದವರು ಸಹಿತ ಇದನ್ನು ವಿಚಾರ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ವಾಸ್ತು ಸರಿ ಇಲ್ಲ ಸಾವು ನಿಶ್ಚಿತ ಅನ್ನೋಷ್ಟು ಮಟ್ಟಿಗೆ ಹೋದವರಿದ್ದಾರೆ. ಅದಕ್ಕೆ ಆ ವಿಷಯ ಇವತ್ತು ಡಿಸ್ಕಸ್ ಮತ್ತೆ ಇನ್ನೂ ಕೆಲವೊಂದು ವಿಚಾರಗಳು ಗುರುಜಿ. ಆಗ್ನೇಯ ದಿಕ್ಕಲ್ಲಿ ನಾನು ಹೇಳಿದ್ನಲ್ಲ, ಈ ಬೆಂಕಿ ಉರಿತಾ ಇರಬೇಕು, ಕಿಚನ್ ಇರಬೇಕು. ಇನ್ ಕೆಲವರು ಉಲ್ಟಾ ಹೇಳ್ತಾರೆ, ಆಗ್ನೇಯ ದಿಕ್ಕಲ್ಲಿ ಯಾವಾಗ್ಲೂ ಬೆಂಕಿ ಉರಿಬಾರ್ದು, ಮನೆಯಲ್ಲಿ ಯಾವಾಗ್ಲೂ ಜಗಳ ಆಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಟ್ಯಾಂಕರೋ ಅಥವಾ ನೀರಿನ ಸಂಪು ಆತರ ಮಾಡ್ಬೇಕು ಅಂತ ಹೇಳ್ತಾರೆ. ಇದೆಷ್ಟು ಮಟ್ಟಿಗೆ ನೋಡ್ರಿ, ಅವು ಯಾವ ಐತಲ್ಲ ಇಂಡಿವಿಜುವಲ್, ಅದು ಒಂದು ಏನು ಫಿಕ್ಸ್ ಫ್ರೇಮ್ ಮಾಡಿದಲ್ಲ ಹಾಗಿಲ್ಲೇ ಇಲ್ಲ. ಇಟ್ಸ್ ಆಲ್ ಇಂಡಿವಿಜುವಲ್ ಡೇಟ್ ಆಫ್ ಬರ್ತ್ ಮೇಲೆ ಕ್ಯಾಲ್ಕುಲೇಟ್ ಆಗುವಂಥದ್ದು, ಇಂಡಿವಿಜುವಲ್ ಆಗಿ ಚೇಂಜಸ್ ಗೊತ್ತಾಗುವಂಥದ್ದು ಏನ್ರಿ. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಏನು ಮಾಡಿದ್ದಾರೆ, ಈಗ ಒಂದು 20-30 ವರ್ಷದಲ್ಲಿ ಈ ವಾಸ್ತು ಅಂದರೆ ಒಡೆದು ಮಾಡಿದರೆ ವಾಸ್ತು, ಅದು ಕಟ್ಟಡ ಒಡೆದ್ರೆ ವಾಸ್ತು, ಇಲ್ಲಂದ್ರೆ ಇಲ್ಲ ಅನ್ನೋದು. ಅದನ್ನೇ ನಾವೊಂದು ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಜನರು ಹೌದಪ್ಪ ಅನ್ನೋಷ್ಟು ಮಟ್ಟಿಗೆ ತರಬೇಕಾದ್ರೆ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ. ಈ 16ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ. ಜನತೆಗೆ ಇದು ಗೊತ್ತಾಗ್ತಾ ಇದೆ. ನಿಜವಾಗಿ ನಾನು ಕೆಲವೇ ಮಂತ್ಗಳಲ್ಲಿ ರಿಸಲ್ಟನ್ನು ಪಡಲಿಕ್ಕೆ ಶುರು ಮಾಡಿದೆಪ್ಪ ಅಂತನ್ನುವಂಥದ್ದು ಅಂತರದಿಂದ ಮಾತುಗಳನ್ನ ದಿನನಿತ್ಯ ನೋಡ್ತೀನಿ ನೀವು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಏನು ಹೇಳ್ಬೇಕಂದ್ರೆ, ಜನತೆ ಆ ತಪ್ಪು ತಿಳುವಳಿಕೆಯಿಂದ ಹೊರಗೆ ಬಂದಿದ್ದಾರೆ. ಈಗಾಗಲೇ ಸಾಕಷ್ಟು ನಾವು ಲಕ್ಷಾನುಗಟ್ಟಲೆ ಮನೆಯನ್ನು ಮಾಡಿದ್ದೀವಿ. ಅದಕ್ಕೆ ಆಗ್ನೇಯನ ಕಿಚನ್ ಇರುವಂಥದ್ದು ಅವ್ರೇನು ಬರ್ಕೊಂಡು ಅದು ಏನೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಜನರಿಗೆ ಗೊತ್ತು. ಓಕೆ ಗುರುಜಿ, ಮತ್ತಷ್ಟು ವಾಸ್ತುವಿನ ಮಾಹಿತಿಯನ್ನ ಪಡ್ಕೊಳ್ತೀನಿ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಯೋಗೇಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಯೋಗೇಶ್ ಅವರೇ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಹೇಳ್ರಿ ಯೋಗೇಶ್ ಅವರ. ನಮಸ್ತೆ ಗುರುಜಿ. ನಮಸ್ಕಾರ ರೀ ಗುರುಜಿ. ನಮ್ಮ ಡೇಟ್ ಆಫ್ ಬರ್ತ್ 1974. 1974. ಹ್ಞೂ ರೀ. ಮಂತ್ ಯಾವ್ದೈತ್ರಿ? ಎಷ್ಟು ಹಣ ಬಂದ್ರೆ ಕೈ ನಿಲ್ತಾ ಇಲ್ಲ. ಅಲ್ಲ, ಯಾವ ಮಂತ್ ಇದೆ ರೀ? ಯಾವ ಮಂತ್ ಇದೆ? ಮಂತ್ ಸರಿಯಾಗಿ ಗೊತ್ತಿಲ್ಲ.
ಇಲ್ಲಿ ಏನ್ ಬರುತ್ತಂದ್ರ ಪಶ್ಚಿಮ ದಿಕ್ಕು ನಿಮ್ಗೆ ಒಳ್ಳೆ ದಿಕ್ಕ್ರಿ, ಉತ್ತರ ಅಲ್ಲಿ ಪೂರ್ವ ಅಲ್ಲಿ ಒಳ್ಳೆ ದಿಕ್ಕುಗಳಲ್ಲ ಹಾ ಏನ್ರಿ. ಹಾ ಹಾ ಈಗ ಇದ್ದಂತ ಮನೆ ಯಾವ ದಿಕ್ಕಿಗೆ ಐತ್ರಿ? ನಮ್ದು ಬಾ ಕಟ್ಟಾಗಿ ಲೈನ್ ಕಟ್ ಆಗಿದೆ ಗುರುಜಿ. ಧನ್ಯವಾದಗಳು ಯೋಗೇಶ್ ಅವರೇ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಚನ್ನರಾಯಪಟ್ಟಣದಿಂದ ವಾಣಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ವಾಣಿ ಅವರೇ. ವಾಣಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ವಾಣಿ ಅಂತ. ಸರಿ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ತೆ ಗುರುಜಿ. ಹೇಳ್ರಿ. ನಮಸ್ಕಾರ ರೀ. ನಂದು ಡೇಟ್ ಆಫ್ ಬರ್ತ್ 7/4/92. 7/4/92 ರೀ. ಮದ್ವೆ ಆಗಿರೋ ಡೇಟು 23/12/2012. ಹೌದ್ರಿ. ಸಂಸಾರ ಜೀವನದಲ್ಲಿ ತುಂಬಾ ಕಿರಿಕಿರಿ ಇದೆ, ಇಬ್ಬರಿಗೂ ಹೊಂದಾಣಿಕೆ ಇಲ್ಲ. ಹೌದ್ರಿ. ಈಗ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಐತೇನ್ರಿ? ಕರಿತೀವಿ. ಅಲ್ರಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಐತೇನ್ರಿ ಮನೆಯವ್ರದ್ದು? ಅವ್ರದ್ದು ಇದೆ. ಹೇಳ್ರಿ. 6/2. ಹೌದ್ರಿ. 87. 6/2/87. ಹೌದಲ್ರಿ? ಹಾ. ಇಲ್ಲಿ ಏನ್ ಬರ್ತಂದ್ರ ಅವ್ರದ್ದು ಈಗ ಯಾವ ದಿಕ್ಕಿಗೆ ಐತ್ರಿ ಮನೆ? ಅವ್ರದ್ದು ಅಲ್ಲ, ಈಗ ಇದ್ದಂತ ನೀವು ಮನೆ ಯಾವ ದಿಕ್ಕಿಗೆ ಐತ್ರಿ? ಅಣ್ಣ ಯಾವ ದಿಕ್ಕು? ಅಲ್ಲ, ಮನೆ ವಾಸ ಮಾಡ್ತಿರಲ್ಲ ಅದು ಯಾವ ದಿಕ್ಕಿಗಿದೆ? ಪಶ್ಚಿಮ ದಿಕ್ಕು. ಹಾ, ಪಶ್ಚಿಮ ದಿಕ್ಕು ಅವ್ರ ಪಾಲಿಗೆ ಒಳ್ಳೇದಲ್ರಿ. ಏನ್ರಿ, ಅವ್ರಿಗೆ ಉತ್ತರ ದಿಕ್ಕು ಒಳ್ಳೇದು, ದಕ್ಷಿಣ ದಿಕ್ಕು ಒಳ್ಳೇದು, ಪೂರ್ವ ದಿಕ್ಕು ಒಳ್ಳೇದು. ಸರ್ ಹಂಗಲ್ಲ, ನಾನು ನಿಮ್ ತವ್ರ ಮನೇಲಿ ಇದ್ದೀನಿ. ತವ್ರ ಮನೇಲಿ ಇದ್ದೀರಿ? ಬಾಣಿತನಂತೆ ಅಂತ ಬಂದು ನಾವು ಮಾಡಿಸ್ಬೇಕು ಅಂತ ಇದ್ದೀವಿ. ನಿಮ್ಮ ಫೋನ್ ಮಾಡಿ ಕರ್ಸಿ ಮಾಡಿಸ್ಬೇಕು. ನಮ್ ರಿಲೇಷನ್ ಅಲ್ಲಿ ಒಬ್ರು ಮಾಡ್ತಿದಾರೆ ಈಗ 2 ತಿಂಗಳ ಹಿಂದೆ. ಮತ್ತ ಅವ್ರಿಗೆ ಚೇಂಜಸ್ ಕಾಣ್ತಾ ಇದ್ದಾರ್ಬೇಕ್ರಿ, ಅವ್ರು ಕೇಳಿದ್ರ ಅಂದ್ರೆ ಹೇಳ್ತಾರ. ಚೇಂಜಸ್ ಅದಕ್ಕೆ ನಿಮ್ಮನ್ ಕರ್ಕೊಂಡ್ ಮಾಡಿಸ್ಬೇಕು ಅಂತ ಇದ್ದೀವಿ. ಹೌದ್ರಿ. ಆದ್ರೆ ನಾವು ಅಲ್ಲಿ ನಮ್ ಮಾತೇನು ಕೇಳಲ್ಲ. ನನ್ನ ಅಪ್ಪನ ಮನೆಯಲ್ಲಿ ಇಟ್ಕೊಂಡು ಅದ್ ಹೆಂಗೆ ಅಲ್ಲಿ ಪರಿಹಾರ ಆಗುತ್ತೆ ಅಂತ. ಇಲ್ರಿ, ಇಲ್ಲಿ ಒಂದು ಮನಿದಿದೆಲ್ಲ, ಇಲ್ಲಿದ್ ರಿಸಲ್ಟ್ ನೀವು ಎಲ್ಲಿರ್ತೀರಂತಂದ್ರ ಇಲ್ಲಿ ಒಂದು ಡೆವಲಪ್ಮೆಂಟ್ ನಿಮ್ಗೂ ಕಾಣ್ತೀರಿ, ನಿಮ್ ಮನೆಯನ್ನ ತಂದೆ ತಾಯಿಗೂ ಗೊತ್ತಾಗತ್ತೆ. ಏನ್ರಿ, ಇನ್ನು ಆ ಮನೆಗೆ ಯಾರ ಅಂದ್ರೆ ಅವರು ನಿಮ್ಮ ಮನೆಯವ್ರು ಅದನ್ನ ಇಂಥದ್ದು ವಾಸ್ತುದದು ಅವರು ಇದನ್ನ ಮಾಡ್ತಾರೋ ಅದು ಬಾಡಿಗೆ ಮನೆ ಸ್ವಂತ ಮನೆ ರೀ? ನೀವು ಅಲ್ಲಿ ಇರೋದು ನಿಮ್ಮ ಮನೆಯವ್ರು ಇರೋದು ಸ್ವಂತ ಮನೆ. ಆದ್ರೆ ನಾನು ಇಲ್ಲಿ ನೀವು ಕೊಟ್ಟಿರೋದು ಏನು ಅಳವಡಿಸಕ್ಕೆ ಅವರು ಅವಕಾಶ ಕೊಡಲ್ವಲ್ಲ, ಅದಕ್ಕೆ. ಹೌದಲ್ರಿ. ಇಲ್ಲಿ ಏನಿಲ್ಲ, ಸ್ವಲ್ಪ ಅವ್ರು ಯಾರ ಹೇಳೋದಿತ್ತ ಅದು ಆತಂತ ತಿಳ್ಕೊಟ್ರಿ. ಆ ಮನಿನೂ ಸ್ವಂತ ಮನೆ ಅಂತೀರಿ, ಉತ್ತರ ದಿಕ್ಕಿಗೆ ಐತೆ ಅಂತ ಹೇಳ್ತೀವಿ, ಇದು ಪಶ್ಚಿಮ ದಿಕ್ಕಿಗೆ ಐತೆ ಅಂತೀರಿ. ಅದು ಏನಾಗತ್ತ, ನಿಮ್ಮ ಸುಮ್ಮನೆ ನೀವು ನಿಮ್ಮ ಮೇಲೆ ಅವ್ರು ಇದಿರೋದಿಲ್ಲ, ಅವ್ರದ್ ಮೇಲೆ ನಿಮ್ದು ಇರೋದಿಲ್ಲ. ಆ ಮನೆ ಆ ರೀತಿ ಕ್ರಿಯೇಟ್ ಮಾಡ್ಕೊತ ಹೋಗುತ್ತೆ. ಒಂದು ಅದು ಮನೆ ಆದ್ರೂ ಆತಂತ ತಿಳ್ಕೊಳ್ರಿ, ನಿಮ್ಮ ಒಳ್ಳೆ ಸಂಸಾರಕ್ಕೆ ಅದು ಭಾರಿ ಹೆಲ್ಪ್ ಆಗಿಬಿಡುತ್ತೆ. ಈಗಿದ್ದಂಥ ಮನೆ ನಿಮ್ಮ ತಂದೆಯವ್ರಿಗೆ ಹೆಲ್ಪ್ ಆಗುತ್ತೆ, ನಿಮಗೂ ಒಂದು ಸರ್ಟನ್ ಲೆವೆಲ್ಗೆ ಐತಲ್ಲ, ಅವರಾಗಲೇ ಬರುವಂಥದ್ದು ಅಥವಾ ಅವ್ರು ಕರಿಯುವಂಥದ್ದು ಚಾನ್ಸ್ ಬರುತ್ತೆ. ಆಮೇಲೆ ಅದ್ರ ಜೊತೆ ನೀವೇನು ಈ ಮಲ್ಕೊಳ್ಳುವಂಥ ಏನು ದಿಕ್ಕಿದೆಯಲ್ಲ, ನೀವು ಪಶ್ಚಿಮ ದಿಕ್ಕಿಗೆ ನೀವು ತಲೆ ಮಾಡಿ ಮಲ್ಕೋಬೇಕ್ರಿ. ಯಾವಾಗಲೂ ದಕ್ಷಿಣ ಆಗಲಿ ಪೂರ್ವ ಆಗಲಿ ಅದು ಬೇಡ. ಮತ್ತು ಈಗೇನು ಅಳವಡಿಸ್ಕೋಬೇಕಂತೆಲ್ಲ ಒಂದು ಸಲ ಇಲ್ಲಿದ್ದು ನೀವು ಅಳವಡಿಸ್ಕೊಂಡು ನೋಡ್ರಿ ನಿಮ್ಮ ತಂದೆ ಮನೆಯಲ್ಲಿ. ನಿಮ್ಮಲ್ಲಿ ಸಹಿತ ಅವರು ಕರಿಯುವಂಥದ್ದು ಮತ್ತು ಇವರೊಂದು ಟಿಪ್ಸ್ ಹೇಳ್ತಾರೆ ನಮ್ಮವರು. ಇದು ಏನಪ್ಪ ಒಂದು ಏನು ಬಿರುಕುಂಟಾಗೈತೆ ಅವರಾಗಲೇ ಕರಿಯೋಂಗೆ ಮಾಡುವಂಥದ್ದನ್ನು ಅದ್ರ ಪ್ರಕಾರ ಮಾಡಿದ್ದಾತಂದ್ರೆ ಅದು ಮುಂದಿನ ಒಂದು ಒಳ್ಳೆಯ ಒಂದು ಸುಸಂಧಿ ನಿಮಗೆ ಬರ್ಬೋದು ಅಂತ ತಿಳ್ಕೊಂಡ್ರೆ. ಧನ್ಯವಾದಗಳು ವಾಣಿಯವರೇ. ಗುರುಜಿ, ಇನ್ನು ಕೆಲವೊಂದು ಹೋಟೆಲ್ಗಳಲ್ಲಿ ಈಗಾಗಲೇ ನಷ್ಟನ ಅನುಭವಿಸ್ತಾ ಇರ್ತಾರೆ, ವಾಸ್ತು ಸರಿ ಇರೋದಿಲ್ಲ ಅಂತ ಹೋಟೆಲ್ ಮಾಲೀಕರಿಗೆ ನೀವೇನ್ ಸಲಹೆ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ರಿ, ಇವತ್ತು ಒಂದು ವಾಸ್ತು ಅಂದ್ರೆ ಹೋಟೆಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಹೋಟೆಲ್ ಇಂಡಸ್ಟ್ರೀಸ್ ಮಾಡಬೇಕಾದ್ರೆ ಬಹಳ ಖರ್ಚು ಮಾಡಿ ಮಾಡುವಂಥದ್ದು, ಅದು ಸಣ್ಣದಲ್ಲ. ಯಾಕಂದರೆ ಅಷ್ಟೊಂದು ಇಂಟೀರಿಯರು ಅಷ್ಟೊಂದು ಚೆನ್ನಾಗಿ ಮಾಡಿದ್ರೆ ಜನ ಅವ್ರಿಗೆ ಬರ್ತಾರೆ. ಯಾವಾಗ ಅಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ನಾವು ಕೈ ಹಾಕುವತ್ನಾಗ ಅದು ನನಗೆ ಮುಂದೆ ಲಾಭವನ್ನು ಕೊಡುತ್ತೋ ಇಲ್ಲ ಅಂತ ಅನ್ನುವಂಥದ್ದು ಅವ್ರ ಮೊದಲ ವಿಚಾರ ಪ್ರತಿಯೊಬ್ಬರದ್ದು ಬೇಕು. ಇಲ್ಲಪ್ಪ ಅಂದ್ರೆ ನಾನು ಲಕ್ಷಗಟ್ಟಲೆ ಖರ್ಚು ಮಾಡಿದೆ, ಇವನ್ ಮೊದಲಿನ ದಿಕ್ಕನ್ನು ಸರಿ ಇರಲಿಲ್ಲ ಅಂತ ತಿಳ್ಕೊಡ್ರಿ. ಉತ್ತರ ದಿಕ್ಕಿಗೆ ನಾನು ಹೋಟೆಲ್ ಮಾಡ್ತಾ ಇದ್ದೀನಿ ಅಂದ್ರೆ ಉತ್ತರ ದಿಕ್ಕು ಅವ್ರು ಒಳ್ಳೆ ದಿಕ್ಕಿರಲಿಲ್ಲ ಅಂದರೆ ಅವ್ರದ್ದು ಡೇ ಒನ್ಲಿದ್ದನ್ನು ಅಂಥ ಒಂದು ಲಾಭವನ್ನು ಕಾಣೋದಿಲ್ಲ. ಖರ್ಚು ಮಾಡಿದ್ದು ಅಥವಾ ಸಾಲ ಮಾಡಿ ತಂದಂಥ ಹಣ ಸಹಿತ ಅದರಿಂದ ಅವ್ರು ಹೊರಬರುವಂಥದ್ದು ಅಷ್ಟು ಸರಳ ಇರೋದಿಲ್ಲ. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಒಂದೇ ಹೇಳೋದು, ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉದ್ಭವ ಆಗ್ಬೇಕಾದ್ರೆ ಆ ಮನೆಯಿಂದನೂ ಉದ್ಭವ ಆಗುತ್ತೆ, ಅಂದ್ರೆ ಇಂಡಸ್ಟ್ರಿಲಿಂದನೂ ಉಪಯೋಗ ಆಗುತ್ತೆ, ಅಂದ್ರೆ ಆಫೀಸ್ನಿಂದನೇ. ಅದಕ್ಕೆ ಪ್ರತಿಯೊಂದು ಪರಿಹಾರ ಆ ಮನೆಯಲ್ಲಿದೆ, ಆ ಉದ್ಯೋಗ ಸ್ಥಳದಲ್ಲಿದೆ ಅನ್ನೋದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದಾದರೆ ಅದಕ್ಕೆ ಮಾರ್ಗವನ್ನು ನಾವು ತೋರಿಸ್ತಾ ಇದ್ದೇವೆ. ಅದನ್ನು ಇಟ್ಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಅಗಾಧ ಬದಲಾವಣೆ ಎಲ್ಲರೂ ಕಾಣ್ತಾರೆ. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಹೋಟೆಲ್ ಉದ್ಯಮದಲ್ಲಿ ವಾಸ್ತುವನ್ನ ಅಳವಡಿಸಿಕೊಂಡ್ರೆ ಹೇಗೆಲ್ಲ ಲಾಭವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ನೀವು ಕೂಡ ಸರಳ ವಾಸ್ತು ಸೇವೆಯನ್ನ ಅಳವಡಿಸಿಕೊಳ್ಬೇಕಾದ್ರೆ ಈ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. 9448286755 ಮತ್ತೊಂದು ದೂರವಾಣಿ ಸಂಖ್ಯೆ 9448286756. ಇನ್ನು ಉಚಿತ ದಿಕ್ಕುಗಳ ಮಾಹಿತಿಗಾಗಿ www.saralavastu.com ಲಾಗಿನ್ ಆಗಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.